ಶ್ರೀಮಾನ್ ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಕೆಂಪು ಗಾಜಿನ ಬಳೆಗಳೇ ಸ್ತ್ರೀ ಕುಲಕ್ಕೆ ಶುಭ ಸ್ವರಗಳೇ. ಇದೇನ್ ಪುಟ್ಟಮಲ್ಲಿಯವರೇ, ಹಸಿರು ಗಾಜಿನ ಬಳೆಗಳೇ ಅಂತ ಹಾಡೋದ್ ಬಿಟ್ಟು ಕೆಂಪು ಗಾಜಿನ ಬಳೆಗಳೇ ಅಂತ ಹಾಡ್ತಿದ್ರಾ? ಅಂತವೇನದೇ ಕೆಂಪಳೆ ಅಲ್ವಾ, ಅದಕ್ಕೆ ಈ ಹಾಡು ಹೇಳ್ತೀನಿ. ಹಸಿರು ಬಳೆಗೋಸ್ಕರ ಇಡೀ ಕೊರಿಯಾ ಎಲ್ಲ ಹುಡುಕ್ತೇನೆ, ಸಿಕ್ಲಿಲ್ಲ. ಪುಟ್ಟಮಲ್ಲಿಯವರೇ, ಅದು ಕೊರಿಯಾ ಅಲ್ಲ, ಏರಿಯಾ. ಹಿಡಿದ್ರೆ ಚಾಡ. ಅದೇ ಅಲ್ಲೆಲ್ಲ ಹುಡುಕ್ತೇನೆ, ಸಿಕ್ಲಿಲ್ಲ. ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ ಪುಟ್ಟಮಲ್ಲಿಯವರೇ? ನಿಮ್ಗೆ ಹಸಿರು ಬಳೆಗಳನ್ನ ನಾನು ತಂದು ಕೊಡ್ತೀನಿ. ನೀವೇ ತಂದ್ಕೊಡ್ಬೇಕು. ಅಲ್ಲ, ನಿಮ್ಗೆ ಹಸಿರು ಬಳೆ ಇಷ್ಟ ಅಂದ್ರಲ್ಲ, ಅದಕ್ಕೆ ತಂದು ಕೊಡ್ತೀನಿ ಎಂದೆ. ನೀವು ನನ್ಗೆ ಹಸಿರು ಬಳೆ ತಂದ್ಕೊಡಕ್ಕೆ ನೀವೇನ್ ಬಳೆ ಮಾರವ್ರ? ನಿಮ್ಗೋಸ್ಕರ ನಾನು ಏನ್ ಬೇಕಾದ್ರೂ ಆಗ್ತೀನಿ ಪುಟ್ಟಮಲ್ಲಿಯವರೇ. ನಿಮ್ ಹಿತೈಷಿಯಾಗಿ ತಂದು ಕೊಡ್ತೀನಿ ಎಂದೆ. ಏನು ಬೇಕಾಗಿಲ್ಲ, ನನ್ಗೆ ನಮ್ ಬಾವಣ ತಂದ್ಕೊಡ್ತಾರೆ. ಎಲ್ಲ ಅವರೇ ತಂದು ಕೊಡ್ರಿ, ನಾನೇ ತಂದು ಕೊಡ್ಲಿ? ಅಲ್ಲ, ನೀವು ಹೇಳಿದ್ದನ್ನ ಗೌಡ್ರು ಮರ್ತು ಬಿಡ್ತಾರೆ, ಅದಕ್ಕೆ ನಾನು ತಂದು ಕೊಡ್ತೀನಿ ಎಂದೆ. ನೀವು ತಂದ್ಕೊಡೋದಾದ್ರೆ ಮೊದಲು ಅವ್ರಿಗೆ ತಂದ್ಕೊಡಿ, ನನಗೆ ತಂದ್ಕೊಡ್ಬೇಡಿ. ಮೊದಲು ಜಾಗ ಖಾಲಿ ಮಾಡಿ, ನಂಗೆ ಮಾಡೋ ಕೆಲಸ ಇದೆ. ಮಾಡೋ ಕೆಲಸ ಮಾಡೋದ್ ಬಿಟ್ಬಿಟ್ಟು ಮಾಡ್ದಾರದ್ ಮಾಡಕ್ ಬರ್ತಾರೆ. ಹಲೋ 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 ಅತ್ಯವ್ವ, ಇಲ್ಲಿಂದನೇ ಅಡ್ಬಿದ್ದೇನೆ. ನಾನು ಇಲ್ಲಿಂದನೇ ಆಶೀರ್ವಾದ ಮಾಡ್ದೆ ಕಣ್ಕುಸು. ಅತ್ಯವ್ವ ಹೆಂಗಿದ್ದೀರಿ? ನೀನ್ ಚಂದಾಗಿದ್ರೆ ನಾನು ಚಂದಾಗಿರ್ತೀನಿ. ನಾನ್ ಚೆನ್ನಾಗವ್ನಿ ಅತ್ಯವ್ವ. ಯಾನ ನೆನ್ಸ್ಕೊಂಡ್ ಫೋನ್ ಮಾಡ್ಬಿಟ್ಟಿದ್ದೀರಿ? ಇವತ್ತು ನಮ್ಮೂರಲ್ಲಿ ಚಪಲಾಪತಿ ಸ್ವಾಮಿಗಳದು ಸತ್ಸಂಗ ಅದೇ. ಅವರು ನಮ್ಮೂರಿಗೆ ವರ್ಷಕ್ಕೆ ಒಂದೇ ಸಲ ಬರೋದು. ಈ ವಿಷಯನ ನಿನ್ನ ಹತ್ರ ಹೇಳೋವ ಅಂತ ಫೋನ್ ಮಾಡ್ದೆ. ಈಗಲೇ ಗಂಟು ಮುಟ್ಟೆ ಕಟ್ಕೊಂಡು ಬಂದ್ಬಿಡು. ಆಯ್ತು ಅತ್ಯವ್ವ, ಪಾಪಣ್ಣ ಬಂದೇಟ್ಗೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಆಯ್ತು ಕುಸು. ಬಾಬಣ್ಣ ಸ್ಟಡಿಯಾಗಿ ಹೋಗವು. ಐ ಆಮ್ ಆಲ್ವೇಸ್ ಸ್ಟಡಿ. ಅದು ಸ್ಟಡಿ ಎಲ್ಲ ಕಮ್ಮಿ ರೆಡಿ. ಹಿಡಿದ್ರೆ ಚಾಡ. ಅದೇ ಬಿರ್ಬಿರ್ನೆ ರೆಡಿಯಾಗಿ ಹೋಗವು. ಎಲ್ಲಿಗೆ ಬೇ? ಕಾವೇರಿ ಸ್ಟ್ರೈಕ್ ಮಾಡಕ್ಯಾ? ಊರಿಗೆ ಚಕ್ಲಪತಿ ಸ್ವಾಮಿ ಬಂದವ್ರಂತೆ, ಸತ್ಸಂಗ ಇಟ್ಕೊಂಡವ್ರೆ. ಅದಕ್ಕೆ ಅತ್ಯವ್ವ ಫೋನ್ ಮಾಡಿದ್ರು, ಬರೀ ಬರೀ ಹೋಗವು. ಈ ದಡ್ಡ ಬೊಡ್ಡೆ ತದ್ನ ಸತ್ಸಂಗ ಕಳಿಸ್ಬಿಟ್ರೆ ನಾನು ದೇವಿ ಮಧುರ ಅವ್ರ ಸಂಘದಲ್ಲಿ ಸತ್ಸಂಗ ಮಾಡ್ಬೋದು. ಬಾಬಣ್ಣ ಯಾಕೆ ಗರ ಬಡ್ದಂಗ್ ನಿಂತ್ಕೊಬಿಟ್ರಿ? ಅದ್ಯಾವ ಸೊಂಟ ಹಿಡ್ಕೊಂಡಂಗ ಆಗೋಯ್ತು ಕಮ್ಮೆ. ಬಂದಾಗ ಚೆನ್ನಾಗಿದ್ರಲ್ಲ, ಈಗೇನಾಯ್ತು? ಆಮೇಲೆ ಪುಟ್ಮದಿ, ಈಗಿನ ಕಾಲದಲ್ಲಿ ಯಾರು ಯಾವ ಕಾಯಿಲೆ ಬರ್ತದೆ ಅಂತ ಹೇಳಕ್ಕಾದ್ದಮ್ಮೆ. ಇರಿ, ಡಾಕ್ಟರ್ ಫೋನ್ ಮಾಡ್ತೀನಿ. ಅಯ್ಯೋ, ಇಷ್ಟಕ್ಕೆಲ್ಲ ಡಾಕ್ಟ್ರ್ ಯಾಕಮ್ಮೆ? ಒಂದು ಹೊತ್ತು ರೆಸ್ಟ್ ತಗೊಂಡ್ರೆ ಸರಿ ಹೋಯ್ತದೆ. ನೀನು ಹೋಗ್ಬಾ. ನಿಮ್ಮನ್ ಬಿಟ್ಟು ನಾನು ಎಲ್ಲೂ ಹೋಗಲ್ಲ. ಆಮೇಲೆ ಪುಟ್ಮದಿ, ನೀವು ಆಗ್ನಿಲ್ಲ ಅಂದ್ರೆ ಅವ್ವ ಬೇಜಾರು ಮಾಡ್ಕೊಂಡ್ಬಿಡ್ತಾಳೆ. ಅಲ್ಲಿಗೆ ಹೋಗ್ಬಿಟ್ಟು ಆ ಚಪ್ಲಪತಿ ಸ್ವಾಮಿಗಳ್ತಾವ್ ನನ್ನ ಗಂಡನ ಸೊಂಟ ನಾವು ಬಿಡ್ನು ಆಸೆ ಆಗ್ಲಿ ಅಂತ ಕೇಳ್ಕೊಂಬ. ಮಧುರ ಅವ್ರೆ, ಬೆಲ್ಲ ಕೊಡ್ಲಿ. ಈ ಗಂಡಸ್ರ ಎಷ್ಟು ಪುಟ್ಮಲ್ಲಿ ಅವ್ರೆ, ಮದ್ವೆ ಆದ ಹೊಸದ್ರಲ್ಲಿ ನಾವ್ ಎಲ್ಲ ಕರೆದ್ರು ಬರ್ತಾರೆ, ಹಳೇದಾಗ್ತಾ ಆಗ್ತಾ ನಮ್ಮೊಬ್ರನ್ನ ಕಳಿಸ್ತಾರೆ. ಬಟ್ ನಿಮ್ಗೆ ಗೌಡ್ರ ಮೇಲೆ ನಂಬಿಕೆ ಇದೆ ಅಲ್ವಾ? ಸೊ ನೀವೇನು ಯೋಚನೆ ಮಾಡ್ಬಿಡಿ, ಆರಾಮಾಗಿ ಹೋಗ್ಬಿಟ್ಟು ಬನ್ನಿ. ನಿಮ್ಮ ಮನೇಲಿ ಏನೇ ನಡೆದ್ರು ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ತೀನಿ, ಓಕೆನಾ? ಬಾಯ್ ಪುಟ್ಮಲ್ಲಿ ಅವರೇ. ಪುಟ್ಟಮಲ್ಲಿಯವರು ಏನಾದ್ರೂ ಈ ಬಳೆಗಳನ್ನ ನೋಡಿದ್ರೆ ನಮ್ಮ ಪ್ರೀತಿಗೆ ಗ್ರೀನ್ ಸಿಗ್ನಲ್ ಕೊಟ್ಬಿಡ್ತಾರೆ. ಪೊಲೀಸವರು ಮಾಮೂಲಿ ಕೊಟ್ಟರು ಯಾಕೆ ನೆನ್ಬಂಗೆ ಹತ್ತುತ್ತಾರೋ ಗೊತ್ತಿಲ್ಲ. ಈಗ ನಾನು ಬಚ್ಚಿಟ್ಕೊಬೇಕಂದ್ರೆ ಈ ಮನೇನೇ ಸರಿ. ಗೌಡ್ರೆ, ಪುಟ್ಮಲ್ಲಿಯವ್ರನ್ನ ಊರಿಗೆ ಕಳಿಸಿ ಇಂಥ ಕೆಲಸ ಮಾಡ್ತಿದ್ದಾರ? ಇರಿ, ಪುಟ್ಮಲ್ಲಿಯವ್ರಿಗೆ ಈಗಲೇ ಫೋನ್ ಮಾಡಿ ಎಲ್ಲ ವಿಷಯ ಹೇಳ್ತೀನಿ. ಹಲೋ ಪುಟ್ಮಲ್ಲಿ ಅವರೇ, ನಾನು ನಿಮಗೆ ಹೇಳಿದ್ದೆ ತಾನೆ, ಗೌಡ್ರು ನಿಮ್ಮನ್ನ ಊರಿಗೆ ಕಳಿಸಿ ಏನೋ ಮಾಡ್ತಾರೆ ಅಂತ. ಗೌಡ್ರು ಜಯಮ್ಮನ ಮನೆ ಕರೆಸ್ಕೊಂಡಿದ್ದಾರೆ. ಪುಟ್ಮಲ್ಲಿ ಅವರೇ, ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೀವೇ ಮನೆಗೆ ಬಂದು ನೋಡಿ. ಸರಿ ಸರಿ, ಬೇಗ ಬನ್ನಿ. ಜಯಮ್ಮ, ಯಾಕಪ್ಪ ಇಲ್ಲಿ ಬಂದು? ನೀವಿಲ್ಲಿದ್ದೀರಾ? ಹೌದು, ನೀವೇನ್ ಇಲ್ಲಿ ಬಚ್ಚಿಟ್ಕೊಂಡಿದ್ದೀರಾ? ಅದು ನನ್ನ ಹೆಂಡತಿ ಜೊತೆ ಜಗಳ ಆಡ್ಬಿಟ್ಟೆ, ಅವಳ ಕೈಲಿಂದ ತಪ್ಪಿಸ್ಕೊಳ್ಳೋಣ ಅಂತ ಇಲ್ಲಿಗೆ ಬಂದೆ.
ಈಗ ಎಲ್ಲ ಕ್ಲಿಯರ್ ಆಯ್ತು. ಎಲ್ಲಾದ್ರೂ ಏನಾದ್ರೂ ಸಿಕ್ಕಿದ್ರೆ ಸರಿಯಾಗಿ ಬಾರಿಸ್ಬಿಡ್ಬೋದು. ಡ್ಯಾನ್ಸ್ ಇಬ್ರು ಇಲ್ಲೇ ಇದ್ರು, ಅದಿದ್ರೆ ಇಲ್ಲೇ ಡ್ಯಾನ್ಸ್ ಪ್ರೋಗ್ರಾಮ್ ಶುರು ಮಾಡೋಣ. ಮಂಚದ ಕೆಳಗೆ ಏನೋ ಪಿಸ ಪಿಸ ಸೌಂಡ್ ಕೇಳಿಸ್ತಾ ಇದಲ್ಲ. ಏನ್ರೋ ಮನೆ ಮನೆ ಮುದ್ದೆ ಮಂಚದ ಕೆಳಗೆ ನಿಂತೆ. ಬನ್ನಿ ಕೊನೆಪ್ತವ್ರೆ, ನಮ್ಮಟ್ಟಿಗೆ ಕ್ವಾಣ ಮಂಚದ ಕೆಳಗೆ ಏನ್ ಮಾಡ್ತಾ ಇದ್ರಿ? ನಿಮ್ಗೆ ಬೇರೆ ಎಲ್ಲೂ ಜಾಗ ಸಿಕ್ಲಿಲ್ವಾ? ಗೌಡ್ರೆ ಕೊಟ್ಟು ಮಾತಾಡ್ರಿ. ನಾನು ಮಧು ಜಗಳ ಮಾಡ್ಕೊಂಡ್ರಿ, ಅದಕ್ಕೆ ಇಲ್ಲಿ ಬಂದೆ. ಕಥ ಹೊಡಿಬೇಡಿ. ಜಗಳ ಮಾಡ್ಕೊಂಡ್ರೆ ಪಾರ್ಕೋ ಹೋಟ್ಲಿಗೋ ಹೋಗ್ಬೇಕಿತ್ತು. ಅದು ಬಿಟ್ಬಿಟ್ಟು ನಮ್ಮಟ್ಟಿ ಮಂಚದ ಕೆಳಗೆ ಏನ್ ಮಾಡ್ತಾ ಇದ್ರಿ? ನೋಡಿ, ಇವ್ರ ಕತೆ ನನಗೆ ಗೊತ್ತಿಲ್ಲ. ಪೊಲೀಸ್ ಅವರಿಂದ ತಪ್ಪಿಸ್ಕೊಳಕ್ ನಾನು ಇಲ್ಲಿ ಬಂದೆ. ನಾನು ನೋಡಿದ್ರೆ ಆಲ್ರೆಡಿ ಇವ್ರ ಮಂಚದ ಕೇಳಿದ್ರು. ಇದಕ್ಕೆ ಏನ್ ಹೇಳಿರಿ ಅಣ್ಣಪ್ಪನವ್ರೆ? ಗೌಡ್ರೆ, ನೀವು ನನ್ನ ರೂಮಿಗೆ ಬಂದ ಹಾಗೆ ನಾನು ನಿಮ್ಮ ರೂಮಿಗೆ ಬಂದೆ. ನೋಡಿ ಅಣ್ಣಪ್ಪನವ್ರೆ, ಇನ್ನು ಶಿವತ್ತು ಇಲ್ಲೇ ಇದ್ರೆ ನಾ ಯಾರು ಮಾಡಿನೋ ನನಗೆ ಗೊತ್ತಿಲ್ಲ. ಸುಮ್ ಜಾಗ ಖಾಲಿ ಮಾಡಿ. ನಾನು ಮಾತ್ರ ಹೋಗ್ಬೇಕಾ? ಇವ್ರು ಇಲ್ಲೇ ಇರ್ಬೇಕಾ? ಗೌಡ್ರೆ, ನೀವು ಹೂ ಅಂದ್ರೆ ಇಲ್ಲೇ ಡ್ಯಾನ್ಸ್ ಪ್ರೋಗ್ರಾಮ್ ಶುರು ಮಾಡ್ಲಾ? ಜಯಮ್ಮ, ನೀ ಕುಣಿಸ್ತಾ ಇರೋದೇ ಸಾಕು. ಬಿಡು ಗಾಡಿಯ. ಗೌಡ್ರೆ 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 ಅಣ್ಣಪ್ಪನವ್ರೆ, ಏನಾಯ್ತು? ಯಾಕೆ ಹಿಂಗ್ ಹುಲಿ ನೋಡ್ದವ್ರಂಗ್ ಓಡ್ ಬರ್ತಾ ಇದ್ದಾರಿ? ಹುಲಿ ಅಷ್ಟೇ ಅಲ್ಲ, ಜೊತೆಗೆ ಚಿರತೆನೂ ಬರ್ತಾ ಇದೆ. ಅಂದ್ರೆ ಪುಟ್ಮಲ್ಲಿ ಅವ್ರ ಜೊತೆ ಮಧುನು ಬರ್ತಿದ್ದಾಳೆ ಅಂತ. ಅಲ್ಲ ಪುಟ್ಮಲಿ, ಇದಕ್ಕಮ್ಮೆ ಊರಿಂದ ವಾಪಸ್ ಬಂದ್ಬಿಟ್ಟ. ಆ ವಿಷಯ ಬಿಡಿ, ಅವಳೆಲ್ಲಿದ್ದಾಳೆ? ಮದ್ವೆವಳಿ ಯಾರಮ್ಮೆ? ಜಯಮ್ಮ, ಮಧುರವ್ರೆ, ನೀವೆಲ್ಲ ತಪ್ಪು ತಿಳ್ಕೊಂಡ್ಬಿಟ್ಟಿದಾರಿ. ಅದ್ಯಾಕೆ ನಮ್ಮಟ್ಟಿಗೆ ಬಂದಳು? ಅದು ಪುಟ್ಮಲಿ ಇಲ್ದಿರ್ಬೇಕಾರೆ. ಗೌಡ್ರೆ ಸುಳ್ಳು ಹೇಳ್ಬೇಡಿ. ಜಯಮ್ಮ ಕದ್ದು ಮುಚ್ಚಿ ಮನೆಗ್ ಬರೋದನ್ನ ನಾನೇ ನೋಡಿದ್ದೀನಿ. ಎಲ್ಲಿದ್ದಾಳು ಅವಳು? ಮಧುರವ್ರೆ, ನೀವು ಬ್ಯಾರೆ ಯಾರನ್ನ ನೋಡ್ಬಿಟ್ಟು ಅವಳು ಅಂತ ತಪ್ಪು ತಿಳ್ಕೊಂಡ್ಬಿಟ್ಟಿದಾರಿ. ಮದುವೆ ಅವ್ರೆ, ನಮ್ ಬಾಬಣ್ಣ ಸುಳ್ಳೋಳಲ್ಲ, ನೀವೇ ತಪ್ಪು ತಿಳ್ಕೊಂಡಿರ್ಬೇಕು. ಇಲ್ಲ ಪುಟ್ಮಲ್ಲಿ ಅವ್ರೆ, ಅವಳು ಇಲ್ಲಿಗೆ ಬಂದಿದ್ದನ್ನ. ಆಯ್ತಾ? ಟೆಸ್ಟ್ ಮಾಡ್ತೀನಿ. ಸುಮ್ನಿರಪ್ಪ, ಅಂತೀನಿ. ಕೇಳಿಸ್ಕೊ ಕೊಡಿಲಿ ಅಮ್ಮಯ್ಯ ಅಂತೀನಿ. ಸುಮ್ನಿರಪ್ಪ, ನೀ ಕೇಳಿದೆಲ್ಲ ಕೊಡ್ತೀನಿ. ಸುಮ್ನಿರು, ಒಂದು ನಿಮಿಷ ಸುಮ್ನಿರು ಪ್ಲೀಸ್. ಡಾಕ್ಟರ್, ಜಾನಿ ನಿಜವಾಗ್ಲೂ ಹುಚ್ಚಿಡ್ದಿದ್ಯಾ ಅಥವಾ ಹುಚ್ಚಿನ ತರ ನಾಟಕ ಆಡ್ತಿದಾರಾ? ಇಲ್ಲ ಕಣಮ್ಮ, ಇಲ್ಲ ಅಂದ್ರೆ ಇವನಿಗೆ ಹುಚ್ಚಿಡ್ದಿಲ್ಲ, ಹುಚ್ಚಿನ ತರ ನಾಟಕ ಮಾಡ್ತಾ ಇದ್ದಾನೆ. ನಾನು ಹುಚ್ಚ ಅಂತ ಹೇಳ್ತಿದ್ದೀನಿ ತಾನೇ, ನೀವೇಗ್ರಿ ಇಲ್ಲ ಅಂತೀರಾ? ಒಂದ್ ನಿಮಿಷ ಡಾಕ್ಟರ್ ಯಾರು? ನಾನಾ ನೀನಾ?
ಮತ್ತೆ ನಿನ್ಗೆ ಹುಚ್ಚಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ತಾನೆ. ನೀನು ಹುಚ್ಚ ಅಲ್ಲ, ಹುಚ್ಚಿನ ತರ ನಾಟಕ ಮಾಡ್ತಿದ್ಯಾ, ಎಲ್ರಿಗೂ ಹುಚ್ಚಿಡಿಸ್ತಿದ್ಯಾ. ನಾನು ಹುಚ್ಚ, ನಾನು ಕೂತಿರೋದೇ ಹುಚ್ಚ ಆಸ್ಪತ್ರೆಯಲ್ಲಿ. ನಿನ್ ಡಾಕ್ಟರ್ ಅಲ್ವಾ? ಹಾಕೋ ಬೈಲಿ. ಅಣ್ಣಪ್ಪನವ್ರೆ, ಡಾಕ್ಟ್ರೆ ನಿಮ್ಗೆ ಹುಚ್ಚಿಡಿದಿಲ್ಲ ಅಂತ ಹೇಳೋದ ಮೇಲೆ ನೀವ್ಯಾಕೆ ನೀನ ಸ್ವಲ್ಪ ನಾಟಕ ಮಾಡ್ತಾ ಇದ್ದಾರಿ? ನಾನು ನಾಟಕ ಮಾಡ್ತಿದ್ದೀನ? ನೀನು ಹೇಳು ಪುಟ್ಮಲಿ ಡಾರ್ಲಿಂಗ್. ನೋಡ್ತೀನಿ ನನ್ನೇ ಡಾರ್ಲಿಂಗ್ ಅಂತ ನಿನ್ನ ನಂದೆ ಪಕ್ಕದಲ್ಲಿ ನಿಂತಿದ್ದಾಳಲ್ಲ ಬೆಳೀತಿರ್ಲೆ, ಅವಳು ನನ್ನಕ್ಕಾಗತ್ತಾ? ನೀನೇ ನನ್ನ ಜಾನು, ನೀನೇ ನನ್ನ ಸ್ವೀಟ, ನೀನೇ ನನ್ನ ಐ ಲವ್ ಯು ಪುಟ್ಮಲಿ ಡಾರ್ಲಿಂಗ್. ಇನ್ನೊಂದ್ಸಲ ಡಾರ್ಲಿಂಗ್ ಅಂದ್ರೆ ಲಟ್ಟಂಗೆ ತಕ್ಕ ಬೋಡೆ ಬಿಸಿನೀರು ಕಾಯಿಸ್ಬಿಡ್ತೀನಿ. ಅಣ್ಣಪ್ಪನವ್ರೆ, ನಿಮ್ಗೆ ತಲೆ ಕೆಟ್ಟೋಗಿದ್ದ ಮೊದಲವ್ರನ್ಯಾಕ ಬಿಳಿ ಜೀರಳ ಅಂತಾರಿ. ಜಾನಿ, ನಿಮ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ನನ್ಗೇನಾಗಿದೆ? ನಾನು ಚೆನ್ನಾಗೇ ಇದ್ದೀನಿ. ನಾನು ಯಾರಿಗಾದ್ರು ಏನಾದ್ರು ಅಂದ? ನಾನು ಯಾರಿಗೂ ಏನು ಅಂದಿಲ್ಲ. ಅಂದಿದ್ರೆ ಈ ಗೌಡ್ರಿಗೆ ಏನಾದ್ರೂ ಅಂದಿರ್ಬೇಕು. ಜಾನಿ, ನೀವ್ ಅಂದಿದ್ದು ಇವ್ರಿಗೆಲ್ಲ, ಇವ್ರಿಗೆ. ಪುಟ್ಮಲ್ಲಿ ಅವರೇ, ನಾನು ನಿಮ್ಗೇನಾದ್ರು ಅನ್ನ? ಜಾನಿ, ಯಾಕೆ ಹೀಗೆ ಆಡ್ತಿದ್ದೀರಾ? ಏನಾಗಿದೆ ನಿಮ್ಗೆ? ತಲೆಲೆಲ್ಲ ಒತ್ತರ ತಲೆ ಮೇಲೆ ಕೂತ್ಕೊಂಡು ಮೊಳೆ ಹೊಡಿತಿರೋ ತರ ಅನಿಸ್ತಿದೆ. ನಾನು ಕೂದಲೆಲ್ಲ ಕೆತ್ತ ಬರ್ತಾ ಇದೆ. ಹೊಡಿಬೇಡ ಕಣ, ಕೇಳಿಸ್ಕೊಳ. ನೋಡು, ನಿನಗೆ ಹುಚ್ಚಿಡ್ತಿಲ್ಲ, ನೀನು ಹುಚ್ಚ ಅಲ್ಲ, ನೀನು ನಾಟಕ ಮಾಡ್ತಿದ್ಯಾ. ಬೇಕಾದ್ರೆ ನನ್ನ ಡಾಕ್ಟರ್ ವೃತ್ತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ನೀನು ಹುಚ್ಚ ಅಲ್ಲ ನೀನು. ಹೌದಾ? ಹೌದಾ? ನೀನ್ ಸುಳ್ಳು ಹೇಳ್ತಿದ್ಯಾ? ನೀನ್ ಸುಳ್ಳು ಹೇಳ್ತಿದ್ಯಾ? ನೀನು ಹುಚ್ಚನೆ ಹುಚ್ಚನೆ. ಒಂದ್ ಕೆಲಸ ಮಾಡ್ತೀನಿ, ನಿನ್ನ ಹುಚ್ಚಿನ ಕಂಟ್ರೋಲ್ ಮಾಡ್ಕೊಳ್ಳೋದಿಕ್ಕೆ ಹುಚ್ಚ ಸರ್ಟಿಫಿಕೇಟ್ ಡಾಕ್ಟರ್ನೇ ಕರ್ಕೊಂಡ್ ಬರ್ತೀನಿ. ನೀನು ಆರಾಮಾಗಿರೋ, ಆಯ್ತಾ? ಏ ಬಾರೋ ಇಲ್ಲಿ. ಬೇಡ ಹೊಡಿತೀಯ, ಬೇಡ ಹೊಡಿತೀಯ. ಗೌಡ, ಇವನು ಹುಚ್ಚ ಅಲ್ಲ, ತಿಕ್ಲ. ಡಾಕ್ಟ್ರೆ, ಆ ಸರ್ಟಿಫೈಡ್ ಹುಚ್ಚ ಯಾರ? ಇನ್ಯಾರು? ತಡಿಯೋ, ನಮ್ ರಾಕಿ. ನಾನು ಹುಚ್ಚ ಅಂತ ಇವ್ರಿಗೆ ಹೇಳಿದ್ರೆ ನಂಬಲ್ಲ. ಬೇರೆಯವರು ಬಂದು ನಾನು ಹುಚ್ಚ ಅಂತ ಹೇಳಿದ್ರೆ ಆಗ ನಂಬ್ತಾರೆ. ಹಾಗೆ ಮಾಡ್ತೀನಿ. ಮಧುರವ್ರೆ, ಇನ್ನೊಸಿ ಹೊತ್ಲೆ ಬಂಡವಾಳ ಗೊತ್ತಾಯ್ತದೆ. ಜಾನಿ, ನೀವೇನಾದ್ರೂ ಈ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ನನ್ ದೃಷ್ಟಿಲೂ ಫೇಲ್ ಆಗ್ತೀರಾ. ಆ ಶಂಕರೇಶ್ವರ ಅಂತ ಈ ಟೆಸ್ಟ್ಲಿ ಫೇಲ್ ಆಗ್ಲಿ ಅಂತ ಕೇಳ್ಕೊತೀನಿ. ಅಂದ್ರೆ ಈ ಟೆಸ್ಟ್ ಪಾಸ್ ಆಗ್ಲಿ ಅಂತ ಕೇಳ್ಕೊತೀನಿ ಅಂದಿ. ಮಧುರ ಅವ್ರೆ, ಇವ್ರು ನೋಡ್ತಾ ಇದ್ರೆ ದಿಟ್ವಾಗ್ಲೂ ಹುಚ್ಚಿಡ್ತದೆ ಅನ್ಸುತ್ತೆ. ಪಾಪ ನೋಡಿ ಹಂಗಾಡ್ತಾವ್ರೆ. ಒಂದ್ ನಿಮಿಷ ತಡೀರಿ, ಈಗ ಎಲ್ಲ ಬಯಲಾಗುತ್ತೆ. ರಾಕಿ ಬಾಯ್, ಆಟ ಆಡಿದ್ದು ಗುರಾಯಿಸಿದ್ದು ಸಾಕು. ಪ್ರಶ್ನೆಗಳನ್ನ ಕೇಳಿ. ಥ್ಯಾಂಕ್ ಯು. ಚಂದನ್ ಅವ್ರೆ, ಆಲ್ ದ ಬೆಸ್ಟ್. ಆಲ್ ದ ಬೆಸ್ಟ್. ಹಿಡಿದ್ರಿ ಚಾಡ. ಒಳ್ಳೇದಾಗ್ಲಿ ನಿಮ್ಗೆ. ಮೀಟು. ಜಾನಿ ಬಾಯ್, ನಾನು ನಿಮಗೆ 5 ಪ್ರಶ್ನೆ ಕೇಳ್ತಾನೆ. ಅದರಲ್ಲಿ ನೀವು ಅರ್ಧಕ್ಕೆ ಉತ್ತರ ಕೊಟ್ಟರೆ ಹುಚ್ಚಾಸ್ಪತ್ರೆ ದಾರಿಯಲ್ಲಿ ಇದ್ದೀರಾ ಅಂತ ಅರ್ಥ. 2 ಪ್ರಶ್ನೆಗೆ ಉತ್ತರ ಕೊಟ್ಟರೆ ನಿಮಗೆ ಹುಚ್ಚೆ ಹಿಡಿದಿಲ್ಲ ಅಂತ ಅರ್ಥ. 5 ಪ್ರಶ್ನೆಗೆ ಉತ್ತರ ಕೊಡದಿದ್ರೆ ಹುಚ್ಚಿಡಿದವರ ನಮ್ಮನ್ನು ನೀವು ನಾಟಕ ಮಾಡ್ತಿದ್ದೀರಾ ಅಂತ ಅರ್ಥ. ಈಗ ನಾನು ಪ್ರಶ್ನೆ ಕೇಳಲ್ಲ. ನಿಮಗೆ ಹುಚ್ಚು ಹಿಡಿದ ಮೇಲೆ ಯಾವ ನಮ್ಮನೆ ಫೀಲ್ ಆಗ್ತಾ ಉಂಟು? ನನಗೆ ಹುಚ್ಚಿಡಿದ ಮೇಲೆ
ಜಾಮೂನು ಗಿಡದ ಮೇಲೆ ಕೂತ್ಕೊಂಡು ಹಲಸಿನ ತೊಳೆ ಬಿಡಿಸ್ಕೊಂಡು ತಿನ್ನೋ ಥರ ಫೀಲ್ ಆಗ್ತಿದೆ. ತಪ್ಪು ಉತ್ತರ. ಹುಚ್ಚರಿಗೆ ಯಾವ ನಮೂನೆ ಫೀಲು ಆಗೋದಿಲ್ಲ. ಅದು ಸರಿ ಕಂಪ್ಯೂಟ ಕಲ್ಟಿವೇಟ್ರು ಹುಚ್ಚರಾದವ್ರು ಯಾವ ಫೀಲ್ ಮಾಡ್ರು ನೀವು ಮುಂದುವರ್ಸು. ಜನಿಬಾಯ್, ನನಗೆ ಕೇಳುವ ಎರಡನೇ ಪ್ರಶ್ನೆ, ನನ್ನ ನೋಡಿದ್ರೆ ನಿಮಗೆ ಎಂತ ಅನಿಸ್ತದೆ? ನಿನಗೆ 4 ಬಾರಿಸ್ಬೇಕು ಅನ್ನಿಸ್ತಿದೆ. ತಪ್ಪು ಉತ್ತರ. ನಮ್ಮ ಹುಚ್ಚರ ಸಂತಾನದಲ್ಲಿ ನಾವು ಯಾರನ್ನು ದ್ವೇಷಿಸುವುದಿಲ್ಲ, ನಮ್ಮನ್ನು ನಾವೇ ಗೌರವಿಸಿಕೊಳ್ತೇವೆ. ನಾರ್ಮಲ್ ಆಗಿರುವವರೇ ನಮ್ಮನ್ನ ಹೊಡಿಬೇಕು, ಸಾಯಿಸ್ಬೇಕಂತೇಳಿ ಯೋಚನೆ ಮಾಡುದು. ಸರಿಯಾಗಿ ಹೇಳಿದೆ ರಾಕಿ ಅವ್ರೆ. ನಾನು ಇದುವರೆಗೂ ಹುಚ್ಚರು ಎಲ್ಲೂ ಕಿತ್ತಾಡೋದನ್ನೇ ನೋಡಿಲ್ಲ. ಉಂಕೊಂಡು ಹೋಳಿ ಮಧುರ ಅವ್ರೆ, ಅಣ್ಣಪ್ಪನವ್ರ ಈ ಥರ ಆಡೋದು ನೋಡಿದ್ರೆ ಗೊತ್ತಾಯ್ತದೆ ಅವ್ರಿಗೆ ಹುಚ್ಚಿಡ್ದಿಲ್ಲ ಅಂತ. ಓಕೆ, ನನ್ನ ನೆಕ್ಸ್ಟ್ ಕ್ವಶನ್. ಜಾನಿಬಾಯ್, ನೀವು ನಾಲಾಯಕ್, ನಂಬರ್ 1 ಮೈಗಳ್ಳ, ನೀಚ ಮನುಷ್ಯ, ಇದರ ಬಗ್ಗೆ ನೀವೆಂತ ಹೇಳ್ತೀರಾ? ಈ ಹುಚ್ಚ ಏನೇನೋ ಕೇಳ್ತಿದ್ದಾನೆ. ನಾನು ಏನು ಉತ್ತರ ಕೊಟ್ಟರು ತಪ್ಪು ಅಂತಾನೆ. ನನ್ನನ್ನು ಹಾಳು ಮಾಡೋಕೆ ಇಲ್ಲಿಗೆ ಬಂದಿದ್ದಾನೆ ಅನ್ಸುತ್ತೆ. ಇಲ್ಲಿ ಕೂಡ ನೀವು ತಪ್ಪು ಉತ್ತರವೇ ಕೊಡ್ತಾ ಇದ್ದೀರಾ. ಹುಚ್ಚರು ಯೋಚನೆ ಮಾಡೋದಿಲ್ಲ ಮತ್ತು ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಈಗ ನನ್ನ ಲಾಸ್ಟ್ ಟೆಸ್ಟ್. ಇದರಲ್ಲಿ ಕನ್ಫರ್ಮ್ ಆಗ್ತದೆ ನಿಮಗೆ ಹುಚ್ಚು ಹಿಡಿದಿದೆಯಾ ಇಲ್ಲವಾ ಅಂತ. ಹುಚ್ಚ, ನಿನ್ಗೇನಾದ್ರೂ ಹುಚ್ಚಿಡ್ತಿದ್ಯೇನೋ? ನನ್ಗೆ ಯಾಕೋ ಕರೆಂಟ್ ಶಾಕ್ ಕೊಡಿಸ್ತಾ ಇದೆಯಾ? ಜಾನಿಬಾಯಿ, ನಾನು ಹುಚ್ಚನೇ, ಆದರೆ ನಿಮಗೂ ಹುಚ್ಚಿಡ್ದಿಲ್ಲ. ಮತ್ತೊಂದು ಸಂಗತಿ ಗೊತ್ತುಂಟಾ? ಹುಚ್ಚರು ಕರೆಂಟ್ ಶಾಕನ್ನು ಎಂಜಾಯ್ ಮಾಡ್ತಾರೆ ನೋಡಿ. ಬಾಬಿ ಅಪ್ಪೆಂಟ್ಲೆ ಹೇಳ್ತಾನೆ, ಈ ಮನುಷ್ಯನಿಗೆ ಹುಚ್ಚು ಹಿಡ್ದಿಲ್ಲ. ಮಧು ಕೈಲಿಂದ ತಪ್ಪಿಸ್ಕೊಳ್ಳೋಣ ಅಂತ ಸುಳ್ಳು ಹೇಳಿದ್ರೆ ಆ ಹುಚ್ಚ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ. ಈಗ ಮಧು ಜಯಮ್ಮನ ಬಗ್ಗೆ ಕೇಳೋ ಪ್ರಶ್ನೆಗೆ ಏನಪ್ಪ ಉತ್ತರ ಕೊಡೋದು? ಪುಟ್ಟಮಳ್ಳಿ ಅವ್ರು ಬಳೆ ಕೊಡೋಕೆ ಹೋಗಿದ್ದೆ ಅಂತ ಹೇಳಿದ್ರೆ ಅವಳನ್ನ ಸುಮ್ಮನೆ ಬಿಡ್ತಾಳ? ದೇವ್ರೇ, ನೀನೇ ನನ್ನ ಕಾಪಾಡ್ಬೇಕಪ್ಪ. ಮನೆ ಮುಂದೆ ಮಾರಿ ಗುಡಿ ನಿದ್ದೆ. ಏನಣ್ಣ ಅಪ್ಪನವ್ರೆ, ಮಾಡೋದೆಲ್ಲ ಮಾಡ್ಬಿಟ್ಟು ಇಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರಿ. ನಿಮ್ಗೆ ಗೊತ್ತು ನಾನೇನು ತಪ್ಪು ಮಾಡಿಲ್ಲ ಅಂತ. ಗೊತ್ತಿದ್ದು ಈ ರೀತಿ ಮಾತಾಡ್ತಿರಲ್ರಿ. ಬೇಜಾರು ಮಾಡ್ಕೋಬೇಡಿ ಅಣ್ಣಪ್ಪನವ್ರೆ, ನಿಮ್ಮ ದುಃಖದಲ್ಲಿ ನಾನು ನಿಮ್ಮ ಜೊತೆಗೆ ಇರ್ತೀನಿ. ಥ್ಯಾಂಕ್ ಯು ಗೌಡ್ರೆ, ಥ್ಯಾಂಕ್ ಯು ಸೋ ಮಚ್. ನೀವಾದ್ರೂ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀರಲ್ಲ. ಮಧು ನನ್ನ ಮಾತನ್ನೇ ನಂಬ್ತಿಲ್ಲ. ಅವಳಿಲ್ದೆ ನಾನು ಒಂಟಿ ಆಗ್ಬಿಡ್ತೀನಿ. ಆಗದ್ ಗ್ಯಾರಂಟಿ ಕಂಬಿಡಿ. ತಲೆ ಕೆಡ್ಸ್ಕೊಬೇಡಿ ಅಣ್ಣಪ್ಪನವ್ರೆ, ಮಧುರ ಅವ್ರ ತನಕ ಹೋಗ್ಬಿಟ್ಟು ನಿಮ್ಮ ಬಗ್ಗೆ ಹೇಳಿ ಸಮಾಧಾನ ಮಾಡ್ತೀನಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಗೌಡ್ರೆ. ನನಗೂ ಜಯಮ್ಮಂಗೂ ಯಾವುದೇ ಸಂಬಂಧ ಇಲ್ಲ ಅಂತ ಅವಳಿಗೆ ಮನವರಿಕೆ ಮಾಡ್ಕೊಟ್ಬಿಡಿ. ನಿಮ್ಗೆ ಗೊತ್ತು ಏರಿಯಾದಲ್ಲಿ ನಾನು ಎಂತ ಮರ್ಯಾದಸ್ಥ ಅಂತ. ನಾನು ಅವಳು ಸವಾಸ ಮಾಡ್ತೀನ? ಅಂಥದ್ದೇನಿದ್ರು ನಿಮ್ಮಂತ 3 ಬಿಟ್ಟವ್ರಿಗೆ. ಅವನ್ನ ನೀವೇ ಇಟ್ಕೊಂಡು ನನ್ನ ಮಧುನು ಒಂದು ಮಾಡ್ಬಿಡಿ ಪ್ಲೀಸ್. ಅಂದ್ರೆ ನೀವು ಹೇಳೋದು ನಾನು ಮಧುರ ಅವ್ರ ತನಕ ಹೋಗ್ಬಿಟ್ಟು ನನಗೂ ಜಯಮ್ಮನಿಗೂ ಸಂಬಂಧ ಇದೆ ಅಂತ ಹೇಳ್ಬೇಕಾ? ಎಕ್ಸಾಕ್ಟ್ಲಿ. ಆಮೇಲೆ ಅದು ಪುಟ್ಮನಿಗೆ ಗೊತ್ತಾಗಬೇಕು. ಎಕ್ಸಾಕ್ಟ್ಲಿ. ಆಮೇಲೆ ಅವ ನನ್ಗೆ ಡೈವರ್ಸ್ ಕೊಡ್ಬೇಕು. ಎಕ್ಸಾಕ್ಟ್ಲಿ. ಯಾಕರ್ಸಿ ಮೊಕ್ಕುಗಿದ್ ಬಿಟ್ರು ಎಂತ ಮಾತು ಅಂತಾರ್ರಿ ಗೌಡ್ರೆ ಪ್ಲೀಸ್ ಗೌಡ್ರೆ, ನನಗೋಸ್ಕರ ಇದೊಂದು ಸಣ್ಣ ಸುಳ್ಳು ಹೇಳಕ್ಕಾಗಲ್ವಾ? ಅಂದ್ರೆ ಸಣ್ಣ ಸುಳ್ಳಿಂದ ನಮ್ಮಿಬ್ರಿಗೂ ಡೈವರ್ಸ್ ಆದ್ರೂ ಪರವಾಗಿಲ್ವಾ? ಪುಟ್ಮಲ್ಲಿ ಅವ್ರು ನಿಮ್ಗೆ ಡೈವರ್ಸ್ ಕೊಡಲ್ಲ ಗೌಡ್ರೆ. ಡೈವರ್ಸ್ ಕೊಡೋದಾಗಿದ್ರೆ ಇಷ್ಟು ವರ್ಷ ಬೇಕಾಗಿತ್ತಾ? ಅವ್ರು ಕೋಪ ಮಾಡ್ಕೋತಾರೆ. ಕೋಪ ಮಾಡ್ಕೊಂಡು ನಿಮ್ಮ ಅಮ್ಮಂಗೆ ಫೋನ್ ಮಾಡಿ ಕರೀತಾರೆ. ನಿಮ್ಮಮ್ಮ ಊರಿಂದ ಬಂದು ಪೊರ್ಕೆ ತಗೊಂಡು 4 ಬಾರಿಸ್ತಾರೆ. ಅಲ್ಲಿಗೆಲ್ಲ ತಣ್ಣಗಾಗ್ಬಿಡುತ್ತೆ. ಆದ್ರೆ ನನ್ನ ವಿಷಯ ಹಂಗಲ್ಲ ಗೌಡ್ರೆ. ಮಧು ಕೋಪ ಮಾಡ್ಕೊಂಡು ನನ್ನ ನಮ್ಮ ಮನೆಯಿಂದ ಆಚೆಗೆ ಹಾಕ್ಬಿಡ್ತಾಳೆ. ಆಚೆ ಹೋಗಿ ನಾನು ಎಲ್ಲಿ ಬದುಕ್ಲಿ? ಸಾರಿ, ಐ ಆಮ್ ವೆರಿ ಸಾರಿ. ನೋಡಿ ಏನಾಗ್ತಾರೆ, ನಮ್ಗೆ ಕುಡಿಯಕ್ ನೀರಿಲ್ಲ ಅಂದ್ಮೇಲೆ ನಿಮ್ ಗದ್ದೆಗೆ ನೀರು ಬಿಡಾಕದ್ದ? ನಿಮ್ಮ ಸಮಸ್ಯೆನ ನೀವೇ ಬಗೆಹರಿಸ್ಕೋಬೇಕು. ಪ್ಲೀಸ್ ಗೌಡ್ರೆ, ನನ್ನ ಮಧುನ ಒಂದು ಮಾಡಿ ಪ್ಲೀಸ್. ಜಾನಿ, ನಂಗೆ ಮೋಸ ಮಾಡ್ತೀರಾ? ನಂಗೆ ಸುಳ್ಳು ಹೇಳಿ ಆ ಜಯಮ್ಮನ್ ಜೊತೆ ಕದ್ದು ಮುಚ್ಚೆ ಓಡಾಡ್ತೀರಾ? ಇವತ್ ಮನೆಗೆ ಬನ್ನಿ, ನಾನೇನು ಅಂತ ತೋರಿಸ್ತೀನಿ. ಮಧುರ ಅವ್ರ ನನ್ ಕಲ್ ತಡ್ಕೊಳಕ್ ಆಯ್ತಾವಲ್ಲ ನೀ. ಮತ್ ಇಲ್ಯಾಕ್ ಬಂದ್ರಿ? ಮಧುರ ಅವ್ರೆ, ನಾ ಹೇಳ್ದದು ನಿಮಗೆ ಆಗ್ತಾ ಇರೋ ಮೋಸನ ನೋಡಿ ನನ್ ಕಲ್ ಕೋಪ ತಡ್ಕೊಳಕ್ ಆಗ್ತಾ ಇಲ್ಲ ಅಂದಿ. ಅಟ್ಟಿಲಿ ದೇವತೆ ಅಂತ ಹೆಂಡ್ರಿರ್ಬೇಕಾದ್ರೆ ಪಾಪುಸ್ಕಲ್ಲಿ ಬೇಕಿತ್ತಾ? ಗೌಡ್ರೆ, ನಾನು ಅದನ್ನ ಮರ್ಯಾಕ್ ಟ್ರೈ ಮಾಡ್ತಿದ್ದೀನಿ. ನೀವ್ಯಾಕ್ ಪದೇ ಪದೇ ನೆನ್ಪಿಸ್ತಿದ್ದೀರಾ? ಮಧುರ ಅವ್ರೆ, ನಿಮ್ಗೆ ಆಗ್ತಾ ಇರೋ ಮೋಸನ ನೋಡಿ ನಾ ಹೆಂಗ್ ಸುಮ್ನಿರಾಕದ್ದು ಹೇಳಿ. ಈ ಗೌಡ ಯಾನೇ ಆದ್ರೂ ಸಹಿಸ್ಕೊತಾನೆ,
ಆದ್ರೆ ಒಂದು ಹೆಣ್ಣು ಮೋಸ ಆಗೋದನ್ನ ಮಾತ್ರ ಸಹಿಸ್ಕೊಳಕ್ಕಾಗಲ್ಲ. ನೀವು ನೋಡಿದ್ರೆ ಅಡ್ನೆ ಮಾರಾರಿ ಅಂತಿದ್ದೀರಿ. ಗೌಡ್ರೆ ಸಮಾಧಾನ ಮಾಡ್ಕೊಳ್ಳಿ. ನಿಮಗೆ ನ್ಯಾಯ ಸಿಗೋವರೆಗೂ ನಾನು ಸಮಾಧಾನ ಮಾಡ್ಕೊಳ್ಳಲ್ಲ ಮಧುರವ್ರೆ. ನೀವು ಸಾಕ್ತಿದ್ದಾರೆ ಅನ್ನೋ ನಿಯತ್ತು ಅಣ್ಣಯ್ಯಪ್ಪನವ್ರಿಗಿಲ್ಲ. ಅವ್ರನ್ನ ನೀವು ಕ್ಷಮಿಸ್ಬಿಡ್ಬೋದು, ನಾನು ಕ್ಷಮಿಸಲ್ಲ. ಒಂದು ವೇಳೆ ನಾನು ಕ್ಷಮಿಸ್ರುವ ಅದ್ಯಾವ್ರು ಕ್ಷಮಿಸಲ್ಲ. ನೀವು ಆದ್ರೆ ನಾನೇನ್ ಮಾಡ್ಲಿ? ಬಿಟ್ಟು ಬಿಡಿ. ಅಂದ್ರೆ ಅವರು ಬುದ್ಧಿ ಬರೋವರೆಗೂ ಅವ್ರನ್ನ ದೂರ ಇಟ್ಟುಬಿಡಿ. ಆಗ ನಿಮ್ಮ ಬೆಲೆ ಏನಂತ ಅವ್ರಿಗೆ ಗೊತ್ತಾಯ್ತದೆ.